ಟುನಿಯ ಸಂಕ್ರಾಂತಿ ಸಂಭ್ರಮ. ಸಂಕ್ರಾಂತಿ ಹಬ್ಬ ಆಚರಿಸೋದಕ್ಕೋಸ್ಕರ ಊರಿನಲ್ಲಿ ಎಲ್ಲ ಏರ್ಪಾಡುಗಳು ನಡೀತಾ ಇತ್ತು. ಬೆಳಗ್ಗೆನೆ ಬೀದಿಯಲ್ಲಿ ಎಲ್ರೂ ಕಲರ್ಫುಲ್ ಆದ ರಂಗೋಲಿ ಹಾಕ್ತಾ ಇದ್ರು. ಆ ಊರಿನ ಮಧ್ಯದಲ್ಲಿರುವ ಕುಹುಬಾತುವಿನ ಅಂಗಡಿಯಲ್ಲಿ ಸುಮಾರು ಜನ ನಿಂತ್ಕೊಂಡಿದ್ರು. ಹಬ್ಬ ಅನ್ನೋದ್ರಿಂದ ಹಬ್ಬಕ್ಕೋಸ್ಕರ ಎಲ್ಲ ಸಾಮಗ್ರಿಗಳನ್ನ ಎಲ್ರೂ ತಗೊಳ್ತಾ ಇದ್ರು. ಕುಹು, ಬೇಗ ನನಗೆ ಸ್ವಲ್ಪ ಕಡ್ಲೆ ಹಿಟ್ಟು, ಅರ್ಧ ಕೆಜಿ ಬೆಲ್ಲ, ಹಾಗೇನೆ 1 ಲೀಟರ್ ಎಣ್ಣೆ ಕೊಡು. ಮನೆಯಲ್ಲಿ ಹಬ್ಬಕ್ಕೆ ತಿಂಡಿ ಮಾಡ್ಬೇಕು. ತುಂಬಾ ಲೇಟ್ ಮಾಡಬೇಡ, ಬೇಗ ಕೊಡು. ಅರೆ ಇರು ಚೋಟು, ನಿನಗಿಂತ ಮುಂಚೆ ಬಂದು ಮಹಿಹದ್ದು ಕಾಯ್ತಾ ಇಲ್ವಾ? ಅವ್ರಿಗೆ ಅಕ್ಕಿ ಕೊಟ್ಬಿಟ್ಟು ನಾನು ನಿನಗೆ ಎಲ್ಲಾನು ಕೊಡ್ತೀನಿ. ಹಬ್ಬದ ಸಮಯ ಅಲ್ವಾ, ಎಲ್ರೂ ಒಟ್ಟಿಗೆ ಬಂದ್ರೆ ಏನ್ ಮಾಡೋದು? ಏನು, ಇನ್ನು ಮಹಿಗೆ ಅಕ್ಕಿನೇ ಕೊಡ್ಲೇ ಇಲ್ವಾ? ಬೇಗ ಕೊಡು. ಹಬ್ಬದ ಸಮಯ ಇಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಿಲ್ವಾ ನಿನಗೆ? ಏರ್ಪಾಡು ಮಾಡ್ಕೋಬೇಕಪ್ಪ. ಹಾಗೆ ಊರಿಡಿ ಹೀಗೆ ಹಬ್ಬದ ಸಂಭ್ರಮದಲ್ಲಿ ಇರುವಾಗ ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಮನೆ ಮುಂದ್ಗಡೆ ಇರುವ ವರಾಂಡದಲ್ಲಿ ಬುಜ್ಜಿ ಗುಬ್ಬಚ್ಚಿ ಕೂತ್ಕೊಂಡು ಅವಳ ಫ್ರೆಂಡ್ಸ್ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ಲು. ಆದ್ರೆ ಪಾಪ ಬುಜ್ಜಿ ಹರಿದೋಗಿರುವ ಬಟ್ಟೆನ ಹಾಕೊಂಡು ಅವಳ ಮನ್ಸಲ್ಲಿ ಈ ರೀತಿ ಅನ್ಕೊಂಡ್ಲು. ಏನೋ ಎಲ್ರೂ ಹಬ್ಬ ಹಬ್ಬ ಅಂತ ಸಂಭ್ರಮದಲ್ಲಿ ಇದ್ದಾರೆ. ಹೊಸ ಬಟ್ಟೆ, ಮನೆ ಅಲಂಕಾರ, ತಿಂಡಿಗಳನ್ನ ಮಾಡ್ತಾ ಇರುವ ವಾಸನೆ ಎಲ್ಲಾನು ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಆದ್ರೆ ನನ್ನಂತ ಬಡವರಿಗೆ ಸಂಕ್ರಾಂತಿನೂ ಇಲ್ಲ, ದೀಪಾವಳಿನೂ ಇಲ್ಲ. ಹಾಗಂತ ಅನ್ಕೊಂಡು ಅವಳು ಬೇಜಾರು ಮಾಡ್ಕೊಳ್ತಿದ್ದಾಗ ಚಿನ್ನು ಬನ್ನು ಇಬ್ರು ಅಲ್ಲಿಗೆ ಬಂದ್ರು. ಬುಜ್ಜಿ, ನೋಡಿದ್ಯಾ, ನಮ್ಮಮ್ಮ ನನಗೋಸ್ಕರ ಗಾಳಿಪಟ ಕೊಡ್ಸಿದ್ದಾರೆ. ನಾಳೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಆ ಹಬ್ಬ ಅಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹೌದು ಬುಜ್ಜಿ, ನಮ್ಮಮ್ಮನೂ ನನಗೆ ಗಾಳಿಪಟ ಕೊಡ್ಸಿದ್ದಾರೆ. ಮನೇಲಿ ಹಲವಾರು ತಿಂಡಿಗಳನ್ನ ಮಾಡ್ತಾ ಇದ್ದಾರೆ. ನಾಳೆ ಸಂಕ್ರಾಂತಿ ಹಬ್ಬ ನಮ್ಮ ಮನೇಲಿ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಬುಜ್ಜಿ ಯಾವುದೇ ಉತ್ತರನ ಕೊಡದೆ ಅವರನ್ನ ನೋಡ್ತಾ ಇದ್ಲು. ಸರಿ ಸರಿ, ಬೇಜಾರು ಮಾಡ್ಕೋಬೇಡ, ಬಾ, ಗಾಳಿಪಟ ಇದೆ, ಸ್ವಲ್ಪ ಹೊತ್ತು ನಾವೆಲ್ಲರೂ ಆಟಾಡೋಣ. ಹಾಗಂತ ಎಲ್ರೂ ಸೇರಿ ಸ್ವಲ್ಪ ಹೊತ್ತು ಗಾಳಿಪಟ ಬಿಟ್ಟು ಆಟಾಡಿ ಆಮೇಲೆ ಸಂಜೆ ಸಮಯ ಕತ್ಲಾಗ್ತಾ ಇದ್ದಾಗ ಎಲ್ರೂ ಅವರವ್ರ ಮನೆಗೆ ವಾಪಸ್ ಹೋದ್ರು. ಮರುದಿನ ಬೆಳಗ್ಗೆ ಚಿಚುಕಾಗೆ ಮನೆಯಲ್ಲಿ ಹಲವಾರು ತರದ ತಿಂಡಿಗಳನ್ನ ಮಾಡ್ತಾ ಇದ್ಲು. ಚಿಚು ತುಂಬಾನೇ ಸ್ವಾರ್ಥ ಬುದ್ಧಿ ಇರೋವಳು. ಆದ್ರಿಂದ ಅವಳು ಮಗ ಚಿನ್ನು ಹತ್ರ ಈ ರೀತಿ ಹೇಳಿದ್ಲು. ಚಿನ್ನು, ನಾಳೆ ಫ್ರೆಂಡ್ಸನ್ನ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಕರ್ಕೊಂಡ್ ಬರ್ಬೇಡ. ಈ ಸಿಹಿ ಎಲ್ಲಾನು ನಾನು ನಿನಗೋಸ್ಕರ ಮತ್ತು ನನಗೋಸ್ಕರ ಮಾತ್ರ ಮಾಡಿರೋದು. ನಮ್ಮ ಮನೆ ಮುಂದ್ಗಡೆ ಯಾರೇ ಬಂದ್ರೂ ಕೂಡ ಅಮ್ಮ ಎಲ್ಲ ಹೋಗಿ ಅಂತ ಕಳಿಸ್ಬಿಡ್ಬೇಕು. ಕಷ್ಟಪಟ್ಟು ನಾವು ಮಾಡೋದನ್ನ ಇನ್ನೊಬ್ರಿಗೆ ಕೊಡ್ಬಾರ್ದು, ಸರಿನಾ? ಅಮ್ಮ, ಯಾರಿಗೂ ಕೊಡೋದು ಬೇಡ. ಆದ್ರೆ ಬುಜ್ಜಿ ಪಾಪ, ಅವ್ರಮ್ಮ ಏನೂ ಮಾಡಿಲ್ಲ, ಅವಳಿಗೋಸ್ಕರ ಕೊಡೋಣವಾ? ಬಾಯಿ ಮುಚ್ಚೋ, ಅವಳು ಮಾಡಿಲ್ಲ ಅಂದ್ರೆ ನಾನೇನು ಮಾಡಬೇಕು? ಈ ಟುನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಹಬ್ಬ ದಿನಾನು ಮಗಳಿಗೋಸ್ಕರ ಏನು ತಿಂಡಿನೂ ಮಾಡಲ್ವಾ ಅವಳು ಮಾಡಲ್ಲ ಅನ್ನೋದಕ್ಕೋಸ್ಕರ ನಾನು ಕಷ್ಟಪಟ್ಟು ಮಾಡಿದೆಲ್ಲ ಅವಳು ಕೊಡ್ಬೇಕಾ? ಬಾಯಿ ಮುಚ್ಕೊಂಡು ಹೇಳಿದ್ ಮಾತ್ರ ಮಾಡು, ಹೋಗಿ ಆಟಾಡು ಹೋಗು. ಹಾಗೆ ಆ ದಿನ ಸಂಜೆ ಟುನಿ ಹೊಲ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ವಾಪಸ್ ಬಂದ್ಲು. ಆವಾಗ ಮನೆ ವರಾಂಡದಲ್ಲಿ ಬೇಜಾರಿಂದ ಕೂತ್ಕೊಂಡಿದ್ದ ಬುಜ್ಜಿನ ನೋಡಿದಾಗ ಅವಳಿಗೆ ತುಂಬಾನು ಕಷ್ಟ ಆಯ್ತು. ಏನಮ್ಮ ಬುಜ್ಜಿ, ಏನಾಯ್ತು? ಯಾಕೆ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ಯಾ ಮಗ್ಳೇ? ಆವಾಗ ಬುಜ್ಜಿ ತಲೆ ಎತ್ತಿ ನೋಡಿದ್ಲು. ಅವಳ ಕಣ್ಣು ಕೆಂಪಾಗಿತ್ತು. ಯಾಕೆ ಅಳ್ತಿದ್ಯಾ ಬುಜ್ಜಿ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಅವಾಗ ಬುಜ್ಜಿ ಬೇಜಾರಿಂದ, ಅಳದೇನೇನಮ್ಮ ಮಾಡ್ಬೇಕು? ಎಲ್ಲರ ಮನೆಯಲ್ಲೂ ಹಬ್ಬದ ವಾತಾವರಣ, ನಮ್ಮನೆಯಲ್ಲಿ ಏನೂ ಇಲ್ಲ. ಜೀವನ ಪೂರ್ತಿ ಇದೇ ರೀತಿ ಬಡತ ನೆಲದಲ್ಲಿ ಬಾಳ್ಬೇಕು ಅನ್ನೋದೇ ನನ್ನ ಹಣೆ ಬರಹನ. ಚಿನ್ನು ಬನು ಇಬ್ರು ಬಂದಿದ್ರು. ನಾಳೆ ಹಬ್ಬಕ್ಕೋಸ್ಕರ ಹೊಸ ಬಟ್ಟೆ ತಗೊಂಡಿದ್ದು. ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ ಎಲ್ಲಾನು ನನ್ನ ಹತ್ರ ಹೇಳಿದ್ರು. ಆದ್ರೆ ನಾನ್ ಮಾತ್ರ ಹಬ್ಬ ದಿನ ಇದೇ ರೀತಿ ಕೂತ್ಕೊಂಡು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ನೋಡ್ಬೇಕು ಅಲ್ವಾ? ಹಾಗಂತ ಬುಜ್ಜಿ ಕೇಳಿದ ಪ್ರಶ್ನೆಗೆ ಪಾಪ ಟುನಿ ಹತ್ರ ಉತ್ತರನೇ ಇಲ್ಲ. ಮಗಳು ಪಡುವ ಕಷ್ಟನ ನೋಡಿ ಅವಳ ಮಗಳ ಹತ್ರ ಹೋಗಿ ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಬುಜ್ಜಿ, ಬೇಜಾರ್ ಮಾಡ್ಕೊಳ್ಬೇಡಮ್ಮ. ನಮಗೂ ದೇವ್ರು ಒಂದಿನ ಒಳ್ಳೆ ದಾರಿ ತೋರಿಸ್ತಾನೆ. ಅವಾಗ ನಾವು ಕೂಡ ಇದೇ ರೀತಿ ಹಬ್ಬ ಆಚರಿಸ್ಬೋದು, ಸರಿನಾ? ಹಾಗಂತ ಸಮಾಧಾನ ಮಾಡಿ ಮನ್ಸೊಳಗಡೆ, ಅಯ್ಯೋ ದೇವ್ರೆ, ನನ್ನ ಮಗಳು ನನ್ನಿಂದ ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ನಾನೆಲ್ಲ ಒಳ್ಳೆ ತಾಯಿನೇ ಅಲ್ಲ, ಹಾಗಂತ ಅಂದ್ಕೊಂಡ್ಲು. ಆ ದಿನ ರಾತ್ರಿ ಪಾಪ ಟುನಿಗೆ ನಿದ್ರೆ ಬರ್ಲೇ ಇಲ್ಲ. ಅವಳು ತನ್ನ ಮಗಳು ಬೇಜಾರಲ್ಲಿ ಇದ್ದಾಳೆ ಅನ್ನೋದ್ರಿಂದಾನೇ ಯೋಚನೆ ಮಾಡ್ಕೊಂಡು, ಯಾಕಪ್ಪ ನಮ್ಗೆ ಈ ಪರಿಸ್ಥಿತಿ ಯಾವಾಗ ಸರಿಯಾಗುತ್ತೆ? ಆ ದೇವ್ರಿಗೆ ಸ್ವಲ್ಪ ಕೂಡ ನಮ್ಮ ಮೇಲೆ ಕರುಣೆನೇ ಇಲ್ವಾ? ಏನ್ ಮಾಡೋದೋ ಏನೋ ಅಂತ ಅನ್ಕೊಂಡು ಹಾಗೇನೆ ಮಲ್ಕೊಂಡಿದ್ಲು. ಹೀಗಿರುವಾಗ ಮಧ್ಯರಾತ್ರಿ 12 ಗಂಟೆ ಸಮಯ. ಆವಾಗ ಇದ್ದಕ್ಕಿದ್ದಂತೆ ಮನೆ ಬಾಗಿಲನ್ನ ಯಾರೋ ತಟ್ಟುವ ಶಬ್ದ ಕೇಳಿ ಟುನಿ ಎಚ್ಚರವಾದ್ಲು. ಈ ಸಮಯದಲ್ಲಿ ಯಾರು ಬಂದಿರ್ಬೋದು ಅಂತ ಹೆದರ್ಕೊಂಡೆ ಅವಳು ಮನೆ ಬಾಗಿಲನ್ನ ತೆರೆದ್ಲು. ಹೊರಗಡೆ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಎಷ್ಟೇ ಹುಡುಕಿದ್ರು ಕೂಡ ಯಾರೂ ಇಲ್ವೇ ಇಲ್ಲ.
ಆದ್ರೆ ಮನೆ ವರಾಂಡದಲ್ಲಿ ಮಾತ್ರ ಒಂದು ಚಿಕ್ಕ ಚೀಲ ಇತ್ತು. ಆ ಚೀಲನ ಒಳಗಡೆ ತಗೊಂಡ್ಬಂದು ಓಪನ್ ಮಾಡಿದಾಗ ಅದರಲ್ಲಿ ಹೊಸ ಬಟ್ಟೆ ಹಾಗೂ ಸುಮಾರು ಹಣನೂ ಇತ್ತು. ಟುನಿ ಆಶ್ಚರ್ಯದಿಂದ ಮನೆ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ ಅಂತ ಹುಡುಕ್ತಾ ಇದ್ಲು. ಆದ್ರೆ ಯಾರೂನೂ ಇಲ್ಲ. ಆಮೇಲೆ ಏನು ಮಾಡಕ್ಕಾಗದೆ ಮನೆಯೊಳಗಡೆ ಬಂದು ಆ ಹಣನ ನೋಡಿ, ದೇವ್ರೇ, ನನ್ ಪ್ರಾರ್ಥನೆ ನಿನಗೆ ಕೇಳಿಸ್ತಾ? ನನಗೋಸ್ಕರ ಯಾರ ಮೂಲಕನೋ ಈ ಹಣನ ಕೊಟ್ಟು ಕಳ್ಸಿದ್ಯಾ? ಯಾರದೇ ಇರ್ಲಿ, ಆದ್ರೆ ನನ್ ಮಗಳು ನಾಳೆ ಸಂತೋಷದಿಂದ ಇರ್ಬೇಕು. ನಾಳೆ ಹಬ್ಬ ಮನೆಯಲ್ಲಿ ಆಚರಿಸ್ಲೇಬೇಕು. ಹಾಗಂತ ಅನ್ಕೊಂಡು ಮರುದಿನ ಬೆಳಗ್ಗೆನೆ 4 ಗಂಟೆಗೆ ಎದ್ಲು. ರಾತ್ರಿ ಇಡೀ ನಿದ್ರೆ ಇಲ್ಲ ಅಂದ್ರೂ ಕೂಡ ಟುನಿಯಲ್ಲಿ ಒಂದು ಹೊಸ ಉತ್ಸಾಹ ಇತ್ತು. ಅವಳು ಬೇಗ ಮನೆ ಹೊರಗಡೆ ಹೋಗಿ ಹೂಗಳಿಂದ, ಬಾಳೆ ಮರಗಳಿಂದ ಮನೇನ ಅಲಂಕಾರ ಮಾಡಿ, ಹಾಗೇನೆ ಮನೆ ಅಂಗಳನ ಗುಡಿಸಿ ಅಲ್ಲಿ ಕಲರ್ಫುಲ್ ಆಗಿರುವ ರಂಗೋಲಿ ಹುಡಿಯಿಂದ ಕಲರ್ಫುಲ್ ಆದ ರಂಗೋಲಿನ ಹಾಕಿದ್ಲು. ಆಮೇಲೆ ಬುಜ್ಜಿ ಎದ್ದೇಳೋದಕ್ಕಿಂತ ಮುಂಚೆನೆ ಅವಳು ಕುಹು ಅಂಗಡಿಗೆ ಹೋಗಿ ಮನೆಯಲ್ಲಿ ತಿಂಡಿಗಳನ್ನ ಮಾಡ್ಬೇಕಾಗಿರೋ ವಸ್ತುಗಳನ್ನ ಬೇಗನೆ ತಗೊಂಡ್ ಬಂದ್ಲು. ಆಮೇಲೆ ಬುಜ್ಜಿನ ಎಪ್ಸಿದ್ಲು. ಬುಜ್ಜಿ ಕಣ್ಣು ಉಜ್ಕೊಂಡು ಎದ್ಲು. ಮನೆಯೆಲ್ಲ ಹೂಗಳಿಂದ ಅಲಂಕಾರ ಮಾಡಿತ್ತು. ಅವಳಿಂದ ಅದನ್ನ ನಂಬಕ್ಕಾಗ್ಲಿಲ್ಲ. ಪುನಃ ಕಣ್ಣುಜ್ಜಿ ನೋಡಿದ್ಲು. ಅದು ಅವಳ ಮನೇನೆ. ಅವಳು ಈ ರೀತಿ ಹಬ್ಬದ ವಾತಾವರಣನ ಕನ್ಸಲ್ಲೂ ಕೂಡ ಕಂಡಿದ್ದೇ ಇಲ್ಲ. ಆದ್ರೆ ಇವಾಗ ನಿಜವಾಗ್ಲೂ ಅವಳ ಮನೆಯಲ್ಲಿ ಆ ರೀತಿ ಇತ್ತು. ಹೊರಗಡೆ ಬಂದ್ ನೋಡಿದ್ಲು. ಮನೆ ಇಡೀ ಅಲಂಕಾರ, ಮನೆ ಮುಂದ್ಗಡೆ ರಂಗೋಲಿ, ಇದೆಲ್ಲವನ್ನು ನೋಡಿ ಸಂತೋಷದಿಂದ, ಅಮ್ಮ, ನನಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಇದೆಲ್ಲ ನೀನು ಸರ್ಪ್ರೈಸ್ ಆಗಿ ಇಟ್ಟು ಮಾಡಿದ್ಯಾ ಅಮ್ಮ? ಹಾಗಂತ ಕೇಳಿದ್ಲು. ಆವಾಗ ಟುನಿ, ಹೌದು, ಸರ್ಪ್ರೈಸ್ ಕೊಡಕ್ಕೇನೆ. ಹೋಗು, ಹೊಸ ಬಟ್ಟೆ ತೆಗ್ದಿಟ್ಟಿದೀನಿ, ಹಾಕೋ. ಹಾಗಂತ ಹೇಳಿದಾಗ ಬುಜ್ಜಿ ಆಶ್ಚರ್ಯದಿಂದ, ಏನಮ್ಮ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದೀಯಾ? ಹೊಸ ಬಟ್ಟೆ, ಮನೆ ಅಲಂಕಾರ, ತಿಂಡಿ ಮಾಡ್ತಾ ಇದೀಯಾ? ಅಮ್ಮ, ಇವತ್ತು ನಿಜವಾಗ್ಲೂ ನಮ್ಮನೆಯಲ್ಲೇಮ್ಮ ಹಬ್ಬ ಕಾಣಿಸ್ತಿರೋದು. ಊರೆಲ್ಲ ಹಬ್ಬದ ವಾತಾವರಣ ಹೀಗೇನೆ ಇತ್ತು. ಆವಾಗ್ಲೇ ಮಹಿ ಹದ್ದು ದನನ ಕರ್ಕೊಂಡು ಅಲ್ಲಿಗೆ ಬಂತು. ಡುಮ್ ಡುಮ್ ಡುಮ್, ಅಮ್ಮ, ಮಹಿ ಬಂದಿದೀನಿ, ಗೂಳಿನ ಕರ್ಕೊಂಡು ಬಂದಿದೀನಿ, ಏನಾದ್ರೂ ಧರ್ಮ ಮಾಡಿ. ಟುನಿ, ಇವತ್ತು ನಿಮ್ ಮನೆಯಲ್ಲಿ ಅಲಂಕಾರ ತುಂಬಾ ಚೆನ್ನಾಗಿದೆ, ಏನಾದ್ರೂ ಧರ್ಮ ಮಾಡಿ ಅಮ್ಮ. ಹಾಗಂತ ಮಹಿ ಹೇಳ್ದಾಗ ಟುನಿ ಅವ್ರಿಗೆ ಕೊಡಕ್ಕೆ ಒಂದ್ ಹಿಡಿ ಅಕ್ಕಿನ ತಗೊಂಡ್ ಬಂದ್ಲು. ಹೀಗಿರುವಾಗ ದೂರದಿಂದ ಹರಿದಾಸು ನಡ್ಕೊಂಡು ಬರ್ತಾ ಇದ್ದ. ಹರಿಹರಿ ಓಂ ಹರಿಹರಿ ಅಂತ ಹಾಡ್ ಹಾಡ್ಕೊಂಡು. ಅದನ್ನು ನೋಡಿದ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಸಂತೋಷದಿಂದ ಸಂಕ್ರಾಂತಿ ಹಬ್ಬಕ್ಕೆ ಭಕ್ತಿನೂ ಸೇರಿದೆ ಅಂತ ಅಂದ್ಕೊಳ್ತಾ ಇದ್ರು. ಹೀಗಿರುವಾಗ ಹರಿದಾಸಿಗೆ ಕೊಡೋದಕ್ಕೋಸ್ಕರ ಟೋನಿ ಅಕ್ಕಿ ತಗೊಂಡು ಮನೆ ಹೊರಗಡೆ ಬಂದು ಆ ಅಕ್ಕಿನ ಹರಿದಾಸ್ಗೆ ಕೊಡ್ತಾ ಇದ್ದಾಗ ತಲೆ ಎತ್ತಿ ಹರಿದಾಸನ ಮುಖಾನ ನೋಡಿದ್ಲು. ಅಷ್ಟೇ, ಅವಳ ಕಣ್ಣಲ್ಲಿ ಕಣ್ಣೀರು. ಕೈಲಿದ್ದ ಪಾತ್ರೆ ಕೆಳಗಡೆ ಬಿತ್ತು. ಅವಳು ಹರಿದಾಸನನ್ನ ಸಂತೋಷದಿಂದ ನೋಡ್ತಾ ಇದ್ಲು. ಅವಳಿಗೆ ಬಾಯಿಂದ ಮಾತು ಬರ್ಲೇ ಇಲ್ಲ. ಅವಳು ನಡುಗುತ್ತಿರುವ ಧ್ವನಿಯೊಂದಿಗೆ, ರೀ, ನೀವು ಸಡನ್ ಆಗಿ ಎಲ್ಲಿ? ಇಷ್ಟ್ ದಿನ ಆದ್ಮೇಲೆ ಮನೆ ನಿಮ್ಗೆ ನೆನ್ಪಿಗ್ ಬಂತಾ? ಅದು ಬೇರೆ ಯಾರೂ ಅಲ್ಲ, ಟುನಿಯ ಗಂಡ ರಾಜು. ರಾಜು ಹರಿದಾಸನ ವೇಷದಲ್ಲಿ ಅಲ್ಲಿಗೆ ಬಂದಿದ್ದ. ಟುನಿ, ನನಗೊತ್ತು, ನಾನ್ ಬಂದ್ರೆ ನೀನ್ ಸಂತೋಷ ಪಡ್ತೀಯಾ, ನನಗೋಸ್ಕರ ಇಷ್ಟು ವರ್ಷದಿಂದ ಕಾಯ್ತಾ ಇದೀಯಾ ಅಂತ. ನಿನ್ನನ್ನ, ನಮ್ಮ ಮಗ್ಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಹಣ ಸಂಪಾದನೆ ಮಾಡಕ್ಕೆ ದುಬೈಗೆ ಹೋದೆ. ಕೈ ತುಂಬಾ ಹಣ ಸಂಪಾದನೆ ಮಾಡ್ದೆ. ಇವಾಗ ನಿನ್ ಮುಖದಲ್ಲಿರುವ ಸಂತೋಷ ನೋಡೋದಕ್ಕೋಸ್ಕರ ನಾನ್ ಬಂದಿದ್ದೀನಿ. ಆವಾಗ ಟುನಿ ತುಂಬಾ ಸಂತೋಷದಿಂದ, ಒಂದ್ ನಿಮಿಷ ಇರಿ, ನನ್ ಬುಜ್ಜಿನ ಹೊರಗಡೆ ಕರಿತೀನಿ. ಬುಜ್ಜಿ, ಬುಜ್ಜಿ, ಹೊರಗಡೆ ಬಾಮ, ಯಾರು ಬಂದಿದ್ದಾರೆ ನೋಡು, ನಿಮ್ಮಪ್ಪ ಬಂದಿದ್ದಾರೆ, ಬಾ. ಹಾಗಂತ ಕರೆದಾಗ ಬುಜ್ಜಿ ಹೊರಗಡೆ ಬಂದು ತನ್ನ ತಂದೆಯನ್ನ ನೋಡಿ ತುಂಬಾನು ಸಂತೋಷದಿಂದ ಅವ್ರ ಹತ್ರ, ಅಪ್ಪ, ನನಗೋಸ್ಕರ ಗಾಳಿಪಟ ತಗೊಂಡ್ ಬಂದಿದ್ದೀರಾ ಅಪ್ಪ? ಹೊಸ ಬಟ್ಟೆ ತಗೊಂಡ್ ಬಂದಿದ್ದೀರಾ ಅಪ್ಪ? ಹಾಗಂತ ಬುಜ್ಜಿ ಕೇಳಿದಾಗ ರಾಜಿಗೆ ಮನ್ಸಿಗೆ ತುಂಬಾ ನೋವಾಯ್ತು. ಇಷ್ಟು ದಿನ ತನ್ನ ಮಗಳನ್ನ ಅನಾಥಿಯಾಗಿ ಬಿಟ್ಟಿದ್ರಿಂದ ಅವನಿಗೆ ತುಂಬಾನೇ ಕಷ್ಟ ಆಯ್ತು. ತಗೊಂಡ್ ಬಂದಿಲ್ಲ ಮಗಳೇ, ಆದ್ರೆ ನಿನಗೇನೇನ್ ಬೇಕೋ ಎಲ್ಲಾನು ಕೊಡ್ಸಕ್ಕೆ ನನ್ನ ಹತ್ರ ಹಣ ಇದೆ. ಹಾಗಂತ ಹೇಳಿ ಅವ್ರ ಮೂಜನನು ತುಂಬಾನು ಸಂತೋಷದಿಂದ ಮನೆಯೊಳಗಡೆ ಹೋದ್ರು. ಆವಾಗ್ಲೇ ಚಿನ್ನುಬನ್ನು ಪುನಃ ಬುಜ್ಜಿಯ ಮನೆಯ ಹತ್ರ ಬರ್ತಾ ಇದ್ರು. ಆವಾಗ ದೂರದಿಂದ ಅವರನ್ನು ನೋಡಿದ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಸಂತೋಷದಿಂದ ತನ್ನ ತಂದೆಯ ಹತ್ತಿರ ಹೋಗಿ, ಅಪ್ಪ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಗಾಳಿಪಟ ತಗೊಳಕ್ಕೆ ಹಣ ಕೊಡ್ತೀಯಾ? ನಾನು ಅವ್ರ ಜೊತೆ ಹೋಗಿ ತಗೊಂಡ್ ಬರ್ತೀನಿ. ಹಾಗಂತ ಹೇಳಿದಾಗ ರಾಜು ಸಂತೋಷದಿಂದ ಹಣನ ಕೊಟ್ಟು, ತಗೋ ಮಗಳೇ, ಎಷ್ಟು ದೊಡ್ಡ ಗಾಳಿಪಟ ಇದ್ರು ಅದನ್ನ ನೀನ್ ತಗೋ. ಈ ಊರಿನಲ್ಲಿ ನೀನೇ ಚೆನ್ನಾಗಿ ಸಂಕ್ರಾಂತಿ ಹಬ್ಬ ಆಚರಿಸ್ಬೇಕು. ಹಾಗಂತ ಹೇಳಿ ಹಣ ಕೊಟ್ಟು ಕಳಿಸ್ತಾ. ಬುಜ್ಜಿನೂ ಸಂತೋಷದಿಂದ ತನ್ನ ಫ್ರೆಂಡ್ಸ್ ಜೊತೆ ಹೋದ್ಲು. ಬುಜ್ಜಿ ಅಲ್ಲಿಂದ ಹೋದ್ಮೇಲೆ ರಾಜು ಹಾಗೂ ಟೊನಿ ಇಬ್ರು ಸೇರಿ ತಿಂಡಿಗಳನ್ನ ಮಾಡ್ತಾ ಇದ್ರು. ರೀ, ನಿಜ ಹೇಳಿ, ನೆನೆ ರಾತ್ರಿ ನಮ್ ಮನೆ ವರಾಂಡದಲ್ಲಿ ಹಣ ಚೀಲ ಇಟ್ಬಿಟ್ಟು ಹೋಗಿದ್ದು ನೀವು ತಾನೇ? ರಾಜು ನಗುತ್ತಾ, ನಾನೇ ಟೊನಿ, ನೆನೆ ರಾತ್ರಿನೇ ನಾನು ಊರಿಗೆ ಬಂದ್ಬಿಟ್ಟೆ. ಆದ್ರೆ ರಾತ್ರಿ ಮನೆಗ್ ಬಂದಾಗ
ನೀನು ಅಳೋ ಶಬ್ದ ಕೇಳಿ ನನಗೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ಸರ್ಪ್ರೈಸ್ ಆಗಿ ಇರ್ಲಿ ಅಂತ ಹಣನ ಇಲ್ಲೇ ಬಿಟ್ಬಿಟ್ಟು ನಾನ್ ಮಾತ್ರ ಹೋಗ್ಬಿಟ್ಟು ಬೆಳಿಗ್ ಬಂದೆ. ಇನ್ನೊಂದ್ ಕಡೆ ಚಿನ್ನು ಪನ್ನು ಇಬ್ರು ಕೂಡ ಅವ್ರ ಹತ್ರ ಇರುವ ಗಾಳಿಪಟನ ಸಂತೋಷವಾಗಿ ಹಾರಿಸ್ತಾ ಇದ್ರು. ಆವಾಗ್ಲೇ ಬುಜ್ಜಿ ಕೂಡ ಒಂದು ದೊಡ್ಡ ಗಾಳಿಪಟನ ತಗೊಂಡು ತನ್ನ ಫ್ರೆಂಡ್ಸ್ ಹತ್ರ ಬಂದ್ಲು. ತುನಿಯ ಗಂಡ ವಾಪಸ್ ಬಂದಿದ್ದಾನೆ ಅನ್ನುವ ವಿಷಯ ತಿಳ್ಕೊಂಡು ಅವಳ ಗೆಳತಿಯರಾದ ಚೋಟು ಲೂಸಿ ಇಬ್ರು ಕೂಡ ರಾಜನ ನೋಡೋದಕ್ಕೋಸ್ಕರ ಬಂದ್ರು. ರಾಜು ಅಣ್ಣ ಹೇಗಿದ್ದೀರಾ? ಎಷ್ಟು ವರ್ಷ ಆಯ್ತು ನಿಮ್ಮನ್ನ ನೋಡಿ. ಪಾಪ ಟುನಿ ನಿಮ್ಗೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದಾಳೆ. ಹೌದು ರಾಜು ಅಣ್ಣ, ಅವಳ ಮುಖದಲ್ಲಿ ಯಾವಾಗ್ಲೂ ನಗು ಇರೋದೇ ಇಲ್ಲ. ಇವಾಗ ನೋಡಿ ಎಷ್ಟು ನಗು ಇದೆ ಅಂತ. ಅದಕ್ಕೆಲ್ಲ ಕಾರಣ ನೀವು ಊರಿಗೆ ಬಂದಿರೋದೆ. ಆವಾಗ ರಾಜು, ಹೌದು, ನಾನು ಇಲ್ದೇ ಇರೋ ಸಮಯದಲ್ಲಿ ನನ್ನ ಹೆಂಡತಿನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದು ನೀವೇ ಅಂತ ಗೊತ್ತಾಯ್ತು. ಬನ್ನಿ, ಇವತ್ತು ಇಲ್ಲೇ ಸಂಕ್ರಾಂತಿ ಹಬ್ಬ. ಹಾಗೆ ಚೋಟು ಹಾಗೂ ಲೂಸಿನ ಕುಟುಂಬ ಕೂಡ ಆ ದಿನ ಟುನಿಯ ಮನೆಯಲ್ಲೇ ಹಬ್ಬ ಆಚರಿಸಿದ್ರು. ಆದ್ರೆ ಇದೆಲ್ಲವನ್ನು ದೂರದಿಂದ ನೋಡ್ತಾ ಇದ್ದ ಚಿಚುಕಾಗಿಗೆ ತುಂಬಾನೇ ಹೊಟ್ಟೆ ಉರಿತಾ ಇತ್ತು. ಈ ಟುನಿಯ ಗಂಡ ಯಾವಾಗ ಬಂದ? ಅವನ್ ಬಂದ್ಮೇಲೆ ಆ ಟುನಿ ಮುಖದಲ್ಲಿ ಎಷ್ಟು ನಗು, ನನಗದಿಷ್ಟಾನೇ ಆಗ್ತಾ ಇಲ್ಲ. ಹಾಗಂತ ಹೊಟ್ಟೆ ಉರ್ಕೊಳ್ತಾ ಇದ್ಲು. ಮಧ್ಯರಾತ್ರಿ ಬಾತ್ರೂಮ್ ಕಷ್ಟಗಳು. ಪಕ್ಷಿಗಳ ಊರಿನಲ್ಲಿ ಬನ್ನು ಹಾಗೂ ಬುಜ್ಜಿ ಇಬ್ರಿಗೂ ಕೂಡ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದೇನಂದ್ರೆ ಅವರ ಮೆದ್ಲಿಗೂ ಹೊಟ್ಟೆಗಿರುವ ಕನೆಕ್ಷನ್ ಕಟ್ಟಾಗಿ ಯಾವಾಗ ನೋಡಿದ್ರು ತಿಂತಾನೆ ಇದ್ರು. ಆದ್ರೂ ಕೂಡ ಅವರ ಹಸಿವು ತೀರ್ತಾನೆ ಇರ್ಲಿಲ್ಲ. ಪಾಪ ಅವರಿಬ್ಬರ ತಾಯಿಯಂದಿರು ಅಡಿಗೆ ಮಾಡಿ ಮಾಡಿ ತುಂಬಾನೇ ಸುಸ್ತಾಗ್ತಾ ಇದ್ರು. ಮಕ್ಕಳಿಗೋಸ್ಕರ ಅಡಿಗೆ ಮಾಡಿ ಮಾಡಿ ಅವ್ರಿಗೆ ಸೊಂಟ ಕೈ ಎಲ್ಲಾನು ನೋವಾಗ್ತಾ ಇತ್ತು. ಆದ್ರೆ ಚಿನ್ನಕ್ಕಾಗಿ ಮಾತ್ರ ಯಾವಾಗ್ಲೂ ತುಂಬಾ ಪದ್ಧತಿಯಿಂದ ಎಷ್ಟ್ ಬೇಕೋ ಅಷ್ಟೇ ತಿಂತಾ ಇದ್ದ. ಈ ಇಬ್ರು ಮಕ್ಕಳಿಂದ ಬಂದ ಒಂದು ಅರ್ಧ ರಾತ್ರಿ ಸಮಸ್ಯೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದು ಬೆಳಗ್ಗೆ 8 ಗಂಟೆ ಸಮಯ. ಅದು ಟುನಿಗುಬ್ಬಚ್ಚಿಯ ಮನೆ. ಅಲ್ಲಿ ಟುನಿ ಪಾಪ ಕಷ್ಟಪಟ್ಟು ದೋಸೆ ಮಾಡ್ತಾ ಇದ್ಲು. ಬುಜ್ಜಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ದೋಸೆ ತಿಂತಾ ಇದ್ಲು. ಅವಳ ಬಾಯಿ ಮಿಷಿನ್ ತರ ಕೆಲಸ ಮಾಡ್ತಾ ಇತ್ತು. ಆದ್ರೆ ಪಾಪ ಟುನಿ ಕಷ್ಟಪಟ್ಟು ದೋಸೆಗಳನ್ನ ಮಾಡ್ಕೊಂಡು 1, 2, 10, 20, 29. ಅಮ್ಮ, ಚಟ್ನಿ ಖಾಲಿ ಆಯ್ತು, ತಗೊಂಡ್ ಬಾ ಅಮ್ಮ. ಹಾಗೇನೆ ಸ್ವಲ್ಪ ಖಾರದ ಹುಡಿ ತಗೊಂಡ್ ಬಾ. ಈ ದೋಸೆ ತುಂಬಾ ಚಿಕ್ಕದಾಗಿದೆ. ನೆಕ್ಸ್ಟ್ ಹಾಕೋ ದೋಸೆನ ಸ್ವಲ್ಪ ದೊಡ್ಡದಾಗಿ ಹಾಕೋ. ಆವಾಗ ಟುನಿಗುಬ್ಬಚ್ಚಿ ತುಂಬಾ ಕೋಪದಿಂದ ಬಂದು, ಬುಜ್ಜಿ, ನಿನ್ನ ಹತ್ರ ಇರೋದು ಹೊಟ್ಟೆನಾ ಇಲ್ಲ ಗೊಡೋಣ? 30 ದೋಸೆಗಳನ್ನ ತಿಂದಿದೀಯಾ? 30 ಅಂದ್ರೆ ಒಬ್ಬ ಮನುಷ್ಯ 1 ತಿಂಗಳಲ್ಲಿ ತಿನ್ನೋ ದೋಸೆಗಳು. ನೀನೊಬ್ಳೇ ತಿಂದಿದ್ಯಾ? ನಿನಗ್ ಬುದ್ಧಿ ಇದೆಯಾ? ನನಗೆ ಸೊಂಟ ನೋವಾಗ್ತಾ ಇದೆ. ನನ್ನಿಂದ ದೋಸೆ ಮಾಡಕ್ಕಾಗಲ್ಲ. ಬೇಕಂದ್ರೆ ನೀನೇ ಮಾಡ್ಕೊಂಡು ತಿನ್ನೋ. ಅಮ್ಮ, ಬೆಳೆಯೋ ಮಕ್ಕಳು ಹಸುವು ಅಂತ ಹೇಳಿದ್ರೆ ಕೊಡ್ಬೇಕು ತಾನೇ? ಸರಿ, ನಿನಗೆ ಕಷ್ಟ ಆಗ್ತಾ ಇದೆಯಾ? ಇನ್ನೊಂದು 10 ಕೊಟ್ಟು ಮುಗಿಸ್ಬಿಡಮ್ಮ. ಏನೋ 10 1 ಕೂಡ ನಾನು ಮಾಡಲ್ಲ. ಇದು ಹೀಗಿರುವಾಗ ಪಕ್ಕದ ಮನೆಯ ಚೋಟಿಗಿಳಿಯ ಮನೆಯಲ್ಲಿ ಇದಕ್ಕಿಂತ ಸಿಚುವೇಶನ್ ತುಂಬಾ ಮೋಸವಾಗಿತ್ತು. ಬನ್ನುಗೂ ಇಡ್ಲಿಗೂ ಮಧ್ಯದಲ್ಲಿ ಒಂದು ಯುದ್ಧನೇ ನಡೀತಾ ಇತ್ತು. ಬನ್ನು ಈಗಾಗಲೇ 50 ಇಡ್ಲಿ ತಿಂದಿದ್ದ. ಅಮ್ಮ, ಸಾಂಬಾರ್ ಖಾಲಿ ಆಯ್ತು, ತಗೊಂಡ್ ಬಾ ಅಮ್ಮ. ಹಾಗೇನೆ ಇಡ್ಲಿನೂ ಖಾಲಿ ಆಯ್ತು, ಬೇಗ ತಗೊಂಡ್ ಬಾ. ನನಗೆ ತುಂಬಾ ಹಸ್ವಾಗ್ತಾ ಇದೆ. ಚೋಟಿಗಿಳಿ ತುಂಬಾನೇ ಕೋಪದಿಂದ ಖಾಲಿಯಾಗಿರುವ ಸಾಂಬಾರ್ ಪಾತ್ರೆನ ತಗೊಂಡ್ ಬಂದು ಇಟ್ಟು, ಸಾಂಬಾರ ಎಲ್ಲಿದೆ? ಸಾಂಬಾರ್ ಎಲ್ಲ ಸಾಂಬಾರು ನೀನ್ ತಿಂದಿದೀಯಾ? 50 ಇಡ್ಲಿ ತಿಂದಿದ್ಯಾ ರಾಕ್ಷಸ ಕಣ ನೀನು. ನೀನು ನಿಜವಾಗ್ಲೂ ಮನುಷ್ಯನೇ ಇಲ್ಲ. ಅಲ್ಲ ಕಣೋ, 50 ಇಡ್ಲಿ ಯಾರಾದ್ರೂ ತಿಂತಾರ? ನನ್ನಿಂದ ಅಂತೂ ಮಾಡಕ್ಕಾಗಲ್ಲ. ಏನೋ 50 ಇಡ್ಲಿನಾ? ಅಂದ್ರೆ ಹಾಫ್ ಸೆಂಚುರಿ ಹೊಡೆದಿದ್ದೀನ ನಾನು. ಹಾಗಾದ್ರೆ ಇನ್ನೊಂದು ಹಾಫ್ ಸೆಂಚುರಿ ಹೊಡೆದ್ರೆ ಸೆಂಚುರಿ ಆಗುತ್ತೆ. ಇನ್ನೊಂದು 50 ಇಡ್ಲಿಮ್ಮ. 50 ಇಡ್ಲಿನಾ? ಸೆಂಚುರಿ ಇಲ್ಲ, ಹಾಫ್ ಸೆಂಚುರಿ ಇಲ್ಲ. ನನ್ನಿಂದ ಮಾಡಕ್ಕಾಗಲ್ಲ. ಹೋಗಿ ಮಲ್ಕೋ ಹೋಗೋ. ಪಾಪ ಚೋಟು ಹಾಗೂ ಟುನಿ ಇಬ್ರು ಕೂಡ ಮನೆ ಹೊರಗಡೆ ಇರುವ ಮರದ ಕೆಳಗಡೆ ಕೂತ್ಕೊಂಡು ಮಕ್ಕಳ ಬಗ್ಗೆ ಮಾತಾಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಅವ್ರ ಮುಖಗಳೆಲ್ಲಾನು ಬಾಡಿ ಹೋಗಿತ್ತು. ಆವಾಗ್ಲೇ ಚಿಚುಕಾಗೆ ಅವರ ಹತ್ತಿರ ಬಂತು. ಏನೇ ಇಬ್ರು ಯಾಕೊಂಥರ ಇದ್ದೀರಾ? ಸೀರಿಯಲ್ ಅಲ್ಲಿ ಹೀರೋಯಿನ್ ಏನಾದ್ರು ಸತ್ತೋದ್ಲಾ? ಸೀರಿಯಲ್ ಹೀರೋಯಿನ್ ಸತ್ತೋಗಿಲ್ಲ, ನಾವು ಸಾಯೋ ತರ ಇದ್ದೀವಿ. ನಮ್ಮ ಮಕ್ಕಳಿಗೆ ಹಸುವು ತೀರೋದೇ ಇಲ್ಲ. ಅಡಿಗೆ ಮಾಡಿ 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 ಸುಸ್ತಾಗ್ತಾ ಇದೆ. ಹಾ ನಿಜಾನೇ, ಅದ್ರಲ್ಲೂ ಬನ್ನು ಹೇಳೋದೇ ಬೇಡ. ಅವನಿಗೆ ಅಡಿಗೆ ಮಾಡಿ ಕೊಟ್ಟು ಕೊಟ್ಟು ನಾನು ಸತ್ತೋಗ್ತೀನೋ ಏನೋ. ಹಾಗಂತ ಇಬ್ರು ಬೇಜಾನ್ ಮಾಡ್ಕೊಳ್ತಿದ್ದಾಗ ಚಿಚುಕಾಗಿ ಅವ್ರ ಹತ್ರ, ಹಾಗಾದ್ರೆ ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನೀವು ಮಾಡಿಕೊಡೋದ್ರಿಂದ ಅವ್ರು ತಿಂತಾ ಇದ್ದಾರೆ. ಇನ್ ಮುಂದೆ ನೀವು ಮಾಡಬೇಡಿ, ಅವರನ್ನೇ ಮಾಡ್ಕೊಂಡು ತಿನ್ನಕ್ ಹೇಳಿ. ಅಡಿಗೆ ಮಾಡೋದಾ? ನಮ್ಮ ಮಕ್ಕಳಿಗೆ ಅಡಿಗೆ ಮಾಡಕ್ ಬರಲ್ಲ ಅಲ್ವಾ? ಬರಲ್ಲ ಅಂದ್ರೆ ಕಲ್ತ್ಕೊಳ್ಳಿ. ನೀವೊಂದ್ ಕೆಲ್ಸ ಮಾಡಿ, 1-2 ದಿನ ನೀವು ಮನೇಲಿ ಇರಬಾರ್ದು, ಎಲ್ಲಾದ್ರೂ ಹೊರಗಡೆ ಹೋಗ್ಬಿಡಿ. ಆ 2 ದಿನಕ್ಕೆ ಅಡಿಗೆ ಮಾಡಕ್ಕೆ ಏನೇನ್ ವಸ್ತುಗಳು ಬೇಕೋ ಎಲ್ಲಾನು ಮನೇಲಿ ಇಟ್ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದ್ದೀವಿ,
ಈ 2 ದಿನಕ್ಕೆ ನೀವೇ ಅಡಿಗೆ ಮಾಡಿ ತಿನ್ನಿ ಅಂತ ಹೇಳಿ. ಮಕ್ಕಳು ಅಡಿಗೆ ಮಾಡಕ್ ಕಷ್ಟಪಡ್ತಾರೆ, ಸ್ವಲ್ಪ ಅಡಿಗೆ ಮಾಡ್ಕೊಂಡು ಸ್ವಲ್ಪ ಊಟನೇ ತಿಂತಾರೆ, ಆಮೇಲೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಅರೇ ಚಿಚ್ಚು, ಈ ಐಡಿಯಾ ತುಂಬಾ ಚೆನ್ನಾಗಿದೆ. ನೀನ್ ಹೇಳಿದ ಹಾಗೇನೆ ಮಾಡ್ತೀವಿ. ಆದ್ರೆ ಎಲ್ಲಿಗೆ ಹೋಗೋದು? ಪಕ್ಕದೂರಲ್ಲಿರುವ ದೇವಸ್ಥಾನಕ್ಕೆ ಹೋಗೋಣ. 2 ದಿನ ದೇವಸ್ಥಾನದಲ್ಲಿ ಇದ್ಬಿಟ್ಟು ಆಮೇಲೆ ಬರೋಣ. ಸರಿ ಸರಿ, ನೀವು ಹೋಗಿ, ನನ್ನಿಂದ ಬರಕ್ಕಾಗಲ್ಲ, ನನ್ನ ಸ್ಕಿನ್ ರೂಟೀನ್ ಇದೆ. ಚಿಚ್ಚು, ನೀನು ನಮ್ ಜೊತೆ ಬಂದಿಲ್ಲ ಅಂದ್ರೆ ನಮ್ ಮಕ್ಳೆಲ್ರು ನಿನ್ ಮನೆಗ್ ಬಂದ್ಬಿಡ್ತಾರೆ. ನಿನ್ನ ಹತ್ರ ಅಡಿಗೆ ಮಾಡಕ್ ಹೇಳಿ ತಿನ್ಕೊಂಡೇ ಇರ್ತಾರೆ, ಆಮೇಲೆ ನಿನ್ ಸೊಂಟನೇ ಮುರ್ದೋಗೋದು. ಅಯ್ಯೋ ಹೌದಲ್ವಾ, ಇವ್ರಿಗೆ ಅಡಿಗೆ ಮಾಡಿ ಕೊಟ್ರೆ ನಾನು ಮಂಚದಲ್ಲಿ ಮಲಗ್ಬೇಕಾಗುತ್ತೆ. ಬೇಡ ಬೇಡ, ನಾನ್ ಕೂಡ ನಿಮ್ ಜೊತೆನೆ ಬಂದ್ಬಿಡ್ತೀನಿ. ಹಾಗಂತ ಹೇಳಿ ಅವರು ಮಕ್ಕಳನ್ನ ಕರೆದು, ನಾವು ಬೇರೆ ಊರಿಗೆ ಹೋಗ್ಬೇಕು, ಬರಕ್ 2 ದಿನ ಆಗುತ್ತೆ, ಅಡಿಗೆ ಮಾಡಕ್ ಎಲ್ಲ ಇಟ್ಟಿದೀವಿ, ಅಡಿಗೆ ಮಾಡ್ಕೊಳ್ತೀನಿ ಹಾಗಂತ ಹೇಳಿ ಅಲ್ಲಿಂದ ಹೋದ್ರು. ತಾಯಿಯಂದ್ರು ಹೋದಾಗ ಮಕ್ಕಳು 3 ಜನಕ್ಕೂ ಕೂಡ ಸ್ವತಂತ್ರ ಸಿಕ್ಕಿದ ಹಾಗೆ ಇತ್ತು. ಆಹಾ, 2 ದಿನ ಅಮ್ಮನೇ ಇಲ್ಲ, ಅಪ್ಪನೇ ಇಲ್ಲ, ನಾವು ಹೇಗ್ ಬೇಕಾದ್ರೆ ಇರ್ಬೋದು, ಬನ್ನಿ ಆಟಾಡೋಣ. ಅದಕ್ಕೆ ಮೊದ್ಲು ಊಟ ಮಾಡ್ಬೇಕು ಕಣೋ, ನನಗ್ ಹಸ್ವಾಗ್ತಾ ಇದೆ. ಬನ್ನಿ, ನಮ್ಮ ಮನೇಲಿ ದೋಸೆ ಹಿಟ್ಟಿದೆ, ಗುಲಾಬ್ ಜಾಮೂನ್ ಮಿಕ್ಸ್ ಇದೆ, ನಾವು ಬೇಗ ಅಡಿಗೆ ಕೆಲಸ ಶುರು ಮಾಡೋಣ ಹಾಗಂತ ಹೇಳಿ ಎಲ್ರು ಟುನಿ ಮನೆಗೆ ಹೋದ್ರು. ಬನ್ನು ಹಾಗೂ ಬುಜ್ಜಿ ಇಬ್ರು ಸೇರಿ ಅಡಿಗೆ ಕೆಲಸ ಶುರು ಮಾಡಿದ್ರು. ಅವರು 1 ತಿಂಗಳಿಗೆ ಬೇಕಾಗಿರುವ ಗುಲಾಬ್ ಜಾಮೂನ್ನ 1 ಹೊತ್ತಿಗೆ ಮಾಡಿ ಅದನ್ನ ತಿನ್ಬೇಕು ಅಂತ ಅನ್ಕೊಂಡ್ರು. ಆಹಾ, ಗುಲಾಬ್ ಜಾಮೂನ್ ರೆಡಿಯಾಗಿದೆ, ಇವಾಗ ತಿನ್ನೋದು ಮಾತ್ರ ಬಾಕಿ ಹಾಗಂತ ಹೇಳಿ 3 ಜನ ಕೂತ್ಕೊಂಡು ಗುಲಾಬ್ ಜಾಮೂನ್ ತಿಂದ್ರು. ಎಲ್ಲ ಗುಲಾಬ್ ಜಾಮೂನ್ ತಿಂದ್ರು ಕೂಡ ಬುಜ್ಜಿ ಹಾಗೂ ಬನ್ನುಗೂ ಹಸಿವು ತೀರ್ಲೇ ಇಲ್ಲ. ಇನ್ನು ಏನಾದ್ರೂ ತಿನ್ಬೇಕು ಅಂತ ಅನಿಸ್ತು. ಬನ್ನು, ನನಗೆ ಹೊಟ್ಟೆ ಅರ್ಧನೇ ತುಂಬಿದೆ ಕಣೋ, ಇನ್ನು ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಕಣೋ. ನನ್ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಬುಜ್ಜಿ. ಬಾ, ನಮ್ಮ ಮನೇಲಿ ಇಡ್ಲಿ ಹಿಟ್ಟಿ ಇದೆ, ಆಮೇಲೆ ಅಕ್ಕಿ ಹಿಟ್ಟಿ ಇದೆ, ಏನಾದ್ರೂ ಮಾಡ್ಕೊಂಡು ತಿನ್ಬೋದು, ಆಮೇಲೆ ಸಂತೋಷವಾಗಿ ಆಟಾಡೋಣ. ಅಲ್ಲ ಕಣೋ, ಅದು ನಾಳೆಗೆ ಅಲ್ವಾ, ಇವತ್ತೇ ತಿಂದ್ರೆ ಮತ್ತೆ ನಾಳೆಗೆ ಏನ್ ಮಾಡ್ತೀರಾ? ನಾಳೆ ವಿಷಯ ನಾಳೆ ನೋಡ್ಕೋಬಹುದು, ಇವಾಗ ಹಸು ತಡ್ಕೊಳಕ್ಕಾಗ್ತಾ ಇಲ್ಲ, ಬನ್ನಿ ಹೋಗೋಣ. ಹಾಗೆ ಮಕ್ಕಳೆಲ್ಲರೂ ಸೇರಿ ಚೋಟಿಗಿಳಿಯ ಮನೆಯಲ್ಲೂ ಕೂಡ ಅಡಿಗೆ ಮಾಡಿ ತಿಂದ್ರು. ಆ ದಿನ ರಾತ್ರಿ 10 ಗಂಟೆಗೆನೆ 2 ಮನೆಯಲ್ಲಿರುವ ಸಾಮಾನುಗಳು ಖಾಲಿಯಾಯ್ತು. ಇಬ್ರ ಹೊಟ್ಟೆ ಮಾತ್ರ ಬಲೂನ್ ತರ ತುಂಬಾ ದಪ್ಪವಾಗಿತ್ತು. ಅವರಿಂದ ಅಲ್ಲಾಡಕ್ಕೂ ಕೂಡ ಆಗ್ಲಿಲ್ಲ. ಜಾಸ್ತಿ ತಿಂದಿದ್ದೀರಾ, ತುಂಬಾ ಕಷ್ಟ ಆಗುತ್ತೆ ಕಣೋ. ಕಷ್ಟ ಏನೇ ಇಲ್ಲ ಕಣೋ, ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತೆ ನೋಡು ಹಾಗಂತ ಹೇಳಿ 3 ಜನನು ಹೋಗಿ ಮಲಗಿದ್ರು. ಮಲಗಿದ ತಕ್ಷಣನೇ ಗೊರ್ಕೆ ಹೊಡ್ಕೊಂಡು ನಿದ್ರೆ ಮಾಡಕ್ ಶುರು ಮಾಡಿದ್ರು. ರಾತ್ರಿ ಊರೇ ನಿಶಬ್ದವಾಗಿದ್ದ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬನ್ನುಗಿಳಿಯ ಹೊಟ್ಟೆಯಲ್ಲಿ ಗುಡಗುಡ ಶಬ್ದ ಬಂತು. ಆವಾಗ ಬುಜ್ಜಿ ಹೊಟ್ಟೆಯಲ್ಲೂ ಕೂಡ ಗುಡಗುಡ ಶಬ್ದ ಬಂತು. ತಕ್ಷಣ ಬನ್ನು ಎದ್ದು ಕೂತ್ಕೊಂಡು ಹೊಟ್ಟೆನ ಹಿಡ್ಕೊಂಡು, ಅಯ್ಯೋ ಅರ್ಜೆಂಟು, ನನಗೆ ಅರ್ಜೆಂಟು, ಬಾತ್ರೂಮ್ಗೆ ಹೋಗ್ಬೇಕು. ಬುಜ್ಜಿ ಎದ್ದೇಳು, ನನ್ ಜೊತೆ ಸ್ವಲ್ಪ ಬರ್ತೀಯಾ? ಆವಾಗ ಬುಜ್ಜಿ ಕೂಡ ಎದ್ದು ಕೂತ್ಕೊಂಡು, ನನಗೂ ಕೂಡ ಬಾತ್ರೂಮ್ಗೆ ಹೋಗ್ಬೇಕು, ಬಾಬಾ ಇಬ್ರು ಹೋಗೋಣ, ಜಾಸ್ತಿ ಊಟ ಮಾಡಿದೀವಿ ಅಲ್ವಾ ನಾವು. ಆದ್ರೆ ಹೊರಗಡೆ ಕತ್ಲು, ಭಯ ಆಗುತ್ತೆ ಅಲ್ವಾ. ಚಿನ್ನೋ ಎದ್ದೇಳೋ, ಸ್ವಲ್ಪ ನಮ್ ಜೊತೆ ಬಾರೋ. ಏನೋ ನಿಮ್ದು, ನಿದ್ರೆ ಮಾಡಕ್ ಬಿಡಲ್ವಾ? ಕೋಪ ಮಾಡ್ಕೋಬೇಡ್ವೋ, ಪ್ಲೀಸು, ನಮ್ಗೆ ಬಾತ್ರೂಮ್ಗೆ ಹೋಗ್ಬೇಕು, ನೀನ್ ಹೊರಗಡೆ ಬಂದು ನಮ್ ಜೊತೆ ಸ್ವಲ್ಪ ತೀರೋ ಪ್ಲೀಸ್ ಕಣೋ. ಹಾಗಂತ 3 ಜನ ಹೊರಗಡೆ ಬಂದ್ರು. ಮನೆಯಿಂದ ಸ್ವಲ್ಪ ದೂರದಲ್ಲಿ 2 ಬಾತ್ರೂಮ್ ಇತ್ತು. ಅದು ಆಕಾರದ ಬಾತ್ರೂಮ್ ಅನ್ನೋದ್ರಿಂದ ಅದಕ್ಕೆ ಡೋರ್ ಏನೋ ಇಲ್ಲ, ಬರೀ ಗೋಡೆ ಮಾತ್ರ ಇತ್ತು. ಆವಾಗ ಚಿನ್ನು, ಸರಿ ಇಬ್ರು ಹೋಗಿ, ನಾನು ಇಲ್ಲೇ ಮರದ ಕೆಳಗಡೆ ಕೂತ್ಕೊಂಡಿರ್ತೀನಿ. ಸರಿ ಕಣೋ, ಆದ್ರೆ ಏನಾದ್ರೂ ಹಾಡ್ ಹಾಡ್ತಾನೆ ಇರೋ, ನೀನ್ ಹಾಡ್ ಹಾಡ್ತಾ ಇದ್ರೆ ನೀನ್ ಅಲ್ಲಿ ಇದ್ಯಾ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಂತ ಹೇಳಿ ಬನ್ನು ಒಂದು ಬಾತ್ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡ. ಬುಜ್ಜಿ ಇನ್ನೊಂದು ಬಾತ್ರೂಮ್ ಅಲ್ಲಿ ಕೂತ್ಕೊಂಡ್ಲು. ಚಿನ್ನು ದೂರದಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಹಾಡು ಹಾಡ್ತಾ ಇದ್ದ. ಈ ನಿಶಬ್ದವಾಗಿದ್ದ ಆ ರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿಗೆ ಒಬ್ರು ಅತಿಥಿ ಬಂದ್ರು. ಅದು ಬೇರೆ ಯಾರೂ ಅಲ್ಲ, ಒಂದು ಕರಡಿ. ಅಡವಿಯಿಂದ ದಾರಿ ತಪ್ಪಿ ಆ ಕರಡಿ ಚಿನ್ನು ಕೂತ್ಕೊಂಡಿದ್ದ ಆ ಮರದ ಹತ್ತಿರಾನೇ ಬರ್ತಾ ಇತ್ತು. ಅದು ಬೇರೆ ಈ ದಿನ ತುಂಬಾನೇ ಹಸುವಲ್ಲಿತ್ತು. ಹೀಗಿರುವಾಗ ಏನೋ ಶಬ್ದ ಕೇಳಿ ಚಿನ್ನಕ್ಕಾಗಿ ಜೋರಾಗಿ, ಯಾರೋ ಅದು? ಓ ಬನ್ನೋ, ಅಷ್ಟ್ ಬೇಗ ನೀನು ಬಂದ್ಬಿಟ್ಯಾ? ಹಾಗಂತ ಹಿಂದೆ ತಿರುಗಿ ನೋಡಿದ್ರೆ ಕಪ್ಪು ಬಣ್ಣದಲ್ಲಿದ್ದ ಒಂದು ದೊಡ್ಡ ಕರಡಿ ನಿಂತ್ಕೊಂಡಿತ್ತು. ಅದರ ಕಣ್ಣುಗಳು ಹೊಳಿತಾ ಇತ್ತು. ಅದನ್ನ ನೋಡಿದ ಚಿನ್ನಕ್ಕಾಗೆ, ಅಯ್ಯಯ್ಯೋ ಕರಡಿ ಕರಡಿ ಹಾಗಂತ ಹೇಳಿ ಹೆದರ್ಕೊಂಡು ತಕ್ಷಣ ಅವನು ಮರ ಹತ್ತಿ ಮರದ ಮೇಲೆ ಹೋಗಿ ಕೂತ್ಕೊಂಡ. ಕರಡಿ ಅವನನ್ನ ಮೇಲೆ ನೋಡಿತು. ಅವನನ್ನ ಮುಟ್ಟಕ್ಕೂ ಕೂಡ ಆಗ್ಲಿಲ್ಲ ಅನ್ನೋದ್ರಿಂದ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಬನ್ನು ಕೂತ್ಕೊಂಡಿದ್ದ ಬಾತ್ರೂಮ್ ಹೊರಗಡೆ ಹಾಗೇನೆ ಅಡ್ಡವಾಗಿ ಕೂತ್ಕೊಳ್ತು. ಹಿಂದೆ ಬನ್ನು ಇರೋದು ಅದಕ್ಕೆ ಗೊತ್ತಿರ್ಲಿಲ್ಲ. ಇದು ಹೀಗಿರುವಾಗ ಈ ಕಡೆ ಬುಜ್ಜಿಗುಬ್ಬಚ್ಚಿ ಕೂತ್ಕೊಂಡಿದ್ದ ಬಾತ್ರೂಮ್ ಹತ್ತಿರ ಒಂದು ದೊಡ್ಡ ಹಾವು ಬರ್ತಾ ಇತ್ತು. ಬುಜ್ಜಿಗೆ ಹಾವು ಬರೋದು ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಮಯದ ನಂತರ
ಬುಜ್ಜಿ ಏನೋ ಅಲರ್ತಾ ಇರೋ ತರ ಅನ್ಸಿದ್ರಿಂದ ಕೆಳಗಡೆ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಹಾವು ಅವಳನ್ನ ನೋಡ್ಕೊಂಡು ಹಾಗೇನೆ ಕೂತ್ಕೊಂಡಿತ್ತು. ಬುಜ್ಜಿ ಭಯದಲ್ಲಿ ಜೋರಾಗಿ ಕಿಚ್ಚಿದ್ಲು. ರಕ್ತ ಪಿಂಜರಿ ಕಣೋ, ರಕ್ತ ಪಿಂಜರಿ, ಹಾವು ಹಾವು ನನ್ನ ನೋಡಿ ಬುಸ್ಕೊಡ್ತಾ ಇದೆ, ಬನ್ರೋ ಚಿನ್ನು ಬನ್ನು, ಇಬ್ರು ಬಂದು ನನ್ನನ್ನು ಕಾಪಾಡ್ರೋ. ಬುಜ್ಜಿ ಕಿಚ್ಚಿದ ಆ ಶಬ್ದವನ್ನು ಕೇಳಿದ ಬನ್ನು ತಕ್ಷಣ ಕಣ್ಬಿಟ್ಟು ನೋಡ್ದ. ಆವಾಗ ಅವನ ಮುಂದ್ಗಡೆ ಕಪ್ಪಾಗಿ ಏನೋ ಒಂದು ಆಕಾರ ಕೂತ್ಕೊಂಡಿತ್ತು ಅಡ್ಡವಾಗಿ. ಅದನ್ನು ನೋಡಿ, ಅರೆ ಇದೇನಿದು ಕಪ್ಪಾಗಿ ಕೂತ್ಕೊಂಡಿದೆ, ಕೂದ್ಲು ಬೇರೆ ಇದೆ ಹಾಗಂತ ಹೇಳಿದಾಗ ಕರಡಿ ಹಿಂದೆ ತಿರುಗಿ ಅವನನ್ನ ನೋಡಿತು. ಅಯ್ಯೋ ಕರಡಿ 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 ಕಣೋ ಕರಡಿ, ಚಿನ್ನು ಎಲ್ಲ ಇದೆಯಾ? ಈ ಕರಡಿ ನನ್ನನ್ನೇ ನೋಡ್ತಾ ಇದೆ, ಇದು ನನ್ನನ್ನು ನುಂಗ್ಬಿಡುತ್ತೋ ಏನೋ. ಏನಪ್ಪ ಇದು ಕರಡಿ ಇಲ್ಲಿ ಕೂತ್ಕೊಂಡಿದೆ, ಚಿನ್ನು ನನ್ನನ್ನ ಕಾಪಾಡೋ. ಏ ಬನ್ನು ಬಾಯಿ ಮುಚ್ಕೋ, ಇಲ್ಲಿ ರಕ್ತ ಪಿಂಜರಿ ನನ್ನನ್ನೇ ನೋಡ್ತಾ ಇದೆ. ಚಿನ್ನು ಎಲ್ಲೋ ಇದೆಯಾ? ಒಂದು ದೊಡ್ಡ ಕಟ್ಟಿಗೆ ತಗೊಂಡ್ ಬಾರೋ, ಈ ಹಾವನ್ನ ಹೊಡೆದು ನನ್ನನ್ನು ಕಾಪಾಡೋ. ಏ ಚಿನ್ನು ಮೊದ್ಲು ಇಲ್ಲಿಗೆ ಬಾರೋ, ಈ ಕರಡಿ ನನ್ನನ್ನ ನುಂಗೋ ತರನೇ ನೋಡ್ತಾ ಇದೆ, ನಗಾಡ್ತಾ ಇದೆ ಬೇರೆ, ಬೇಗ ಬಾರೋ ಇಲ್ಲಾಂದ್ರೆ ತಿನ್ಬಿಡುತ್ತೋ ಏನೋ. ಹಾಗಂತ ಅವರು ಕಿಚ್ಚಾಡ್ತಾ ಇದ್ದಾಗ ಚಿನ್ನು ಮರದ ಮೇಲೆ ಕೂತ್ಕೊಂಡು ಜೋರಾಗಿ ಕಿಚ್ಚಾಡ್ತಿದ್ದ. ಏ ಹಾಳಾಗಿ ಹೋದವ್ರ, ಕುಂಭಕರ್ಣನ ತರ ತಿಂದಿದ್ದು ನೀವು, ರಾತ್ರಿಯಲ್ಲಿ ಬಾತ್ರೂಮ್ ಹೋಗ್ಬೇಕು ಅಂತ ಹೇಳಿದ್ದು ನೀವು, ಆದ್ರೆ ಕಷ್ಟ ಮಾತ್ರ ನನ್ಗ. ನಾನ್ ಕೆಳಗಡೆ ಬರಲ್ಲ, ಕೆಳಗಡೆ ಬಂದ್ರೆ ಕರಡಿ ನನ್ನನ್ನ ನುಂಗ್ಬಿಡುತ್ತೆ, ಇಲ್ಲ ಹಾವು ನನ್ನನ್ನ ಕಚ್ಬಿಡುತ್ತೆ, ನಾನ್ ಬರಲ್ಲ. ನೀವು ಏನ್ ಮಾಡಿದ್ರೋ ನಿಮಗೆ ಶಿಕ್ಷೆ ಇದು ಅನುಭವಿಸಿ. ಹಾಗೆಲ್ಲ ಹೇಳ್ಬಾರ್ದು ಚಿನ್ನು, ಗೆಳೆಯನಿಗೆ ಗೆಳತಿಗೆ ಸಹಾಯ ಮಾಡೋದು ನಿನ್ ಕರ್ತವ್ಯ ಅಲ್ವಾ, ಬೇಗ ಬಾರೋ. ಹೌದ್ ಕಣೋ, ನಿನಗೆ ಪುಣ್ಯ ಸಿಗುತ್ತೆ, ದಯವಿಟ್ಟು ಬಾರೋ, ನಮ್ಮನ್ನ ಹೇಗಾದ್ರೂ ಕಾಪಾಡೋ ಪ್ಲೀಸ್ ಕಣೋ. ನಾನಿವಾಗ ಕೆಳಗಡೆ ಬಂದ್ರೆ ಆ ಕರಡಿ ನನ್ನನ್ನು ಖಂಡಿತ ತಿಂದ್ಬಿಡುತ್ತೆ, ನೀವು ಮಾಡಿದ ಕೆಲಸಕ್ಕೆ ನೀವೇ ಶಿಕ್ಷೆ ಅನುಭವಿಸಿ, ನಾನು ಕೆಳಗಡೆ ಬರೋದಿಲ್ಲಪ್ಪ ಹಾಗಂತ ಹೇಳಿ ಚಿನ್ನು ಮರದ ಮೇಲೇನೇ ಇದ್ದ. ಕಾಪಾಡಿ, ಕರಡಿ, ಹಾವು ನಮ್ಮನ್ನ ಕಾಪಾಡಿ ಅನ್ನುವ ಶಬ್ದ ಅಲ್ಲಿದ್ದ ಎಲ್ಲರನ್ನ ಎಬ್ಬಿಸ್ತು. ಆವಾಗ ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ ಇಬ್ರು ಕೂಡ ಟಾರ್ಚ್ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡ್ರು. ಅರೆ ಏನದು ಶಬ್ದ? ಕಳ್ಳ ಏನಾದ್ರೂ ಬನ್ನ? ಕಳ್ಳ ಅಲ್ಲ, ಮಕ್ಕಳು ಕಿಚ್ಚೋ ಶಬ್ದ ಆ ಬಾತ್ರೂಮ್ ಕಡೆಯಿಂದ ಬರ್ತಾ ಇದೆ, ಬಾ ಹೋಗೋಣ ಹಾಗಂತ ಹೇಳಿ ಮಹಿಹದ್ದು ಕೈಲಿಟ್ಟ ಟಾರ್ಚ್ ಲೈಟ್ನ ಕರಡಿ ಮುಖದ ಮೇಲೆ ತೋರಿಸಿದ ತಕ್ಷಣ ಕರಡಿ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಯ್ತು. ಈ ಕಡೆ ಹಾವನ್ನ ನೋಡಿದ ತಕ್ಷಣ ಹಾವು ಕೂಡ ಲೈಟ್ ನೋಡಿ ಅಲ್ಲಿಂದ ಓಡ್ ಹೋಯ್ತು. ಎಲ್ಲ ಹೋಯ್ತು ಮಕ್ಳೇ, ಎಲ್ರೂ ಸ್ವಲ್ಪ ಈ ಕಡೆ ಬನ್ನಿ ಹಾಗಂತ ಹೇಳಿದಾಗ ಬನ್ನು ಅವನ ಬಾತ್ರೂಮಿಂದ ಹಾಗೇನೆ ಬುಜ್ಜಿ ಅವಳ ಬಾತ್ರೂಮಿಂದ ಚಿನ್ನು ಮರದ ಮೇಲಿಂದ ಕೆಳಗಡೆ ಬಂದ್ರು. ಅಮ್ಮಯ್ಯ ಒಳ್ಳೇದಾಯ್ತು ನೀವು ಬಂದಿದ್ದು, ಆ ಕರಡಿ ನನ್ನನ್ನು ನೋಡಿ ಸ್ಮೈಲ್ ಮಾಡ್ತಾ ಇತ್ತು, ಇನ್ನೇನು ಸ್ವಲ್ಪ ಬಿಟ್ಟಿದ್ರೆ ಆ ಕರಡಿಗೆ ನಾನು ಡಿನ್ನರ್ ಆಗ್ತಾ ಇದ್ದೆ. ಆ ಹಾವು ನನ್ನ ನೋಡ್ತಾ ಇತ್ತು, ಸ್ವಲ್ಪ ಬಿಟ್ಟಿದ್ರೆ ನನ್ನ ಕಾಲನ್ನ ಸುಟ್ಕೊಳ್ತಿತ್ತೋ ಏನೋ. ಹೌದು, ಈ ಸಮಯದಲ್ಲಿ ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ರಾ? ಒಳ್ಳೆ ಕುಂಭಕರ್ಣಂತರ ಪಾತ್ರೆ ತಿಂದ್ರು, ರಾತ್ರಿ ಸಮಯ ಹೊಟ್ಟೆ ನೋವು ಅಂತ ಬಾತ್ರೂಮ್ಗೆ ಬಂದ್ರು, ಜೊತೆಗೆ ನನ್ನನ್ನು ಕರ್ಕೊಂಡ್ಬಂದ್ರು. 2 ದಿನ ಆದ್ಮೇಲೆ ಚೋಟು, ಚಿಚು ಹಾಗೂ ಟುನಿ ಮೂಜನ ಮನೆಗೆ ಬಂದಾಗ ಮಕ್ಕಳು ರಾತ್ರಿ ನಡೆದ ವಿಷಯನ ಹೇಳಿದ್ರು. ಅದನ್ನು ಕೇಳಿ ಅವ್ರಿಗೆ ನಗೋದ ಅಳೋದ ಅಂತಾನೆ ಗೊತ್ತಾಗ್ಲಿಲ್ಲ. ನೋಡಿದ್ರಾ, ಹೀಗೆ ಜಾಸ್ತಿ ತಿಂದ್ರೆ ರಾತ್ರಿ ಸಮಯ ಬಾತ್ರೂಮ್ಗೆ ಹೋದ್ರೆ ಇದೇ ರೀತಿ ಸಮಸ್ಯೆ ಬರೋದು. ನನ್ಗಂತೂ ಬುದ್ಧಿ ಬಂತು ಆಂಟಿ, ನಾನು ಇನ್ನು ಮುಂದೆ ಜಾಸ್ತಿ ತಿನ್ನಲ್ಲ, ಕಮ್ಮಿನೇ ತಿಂತೀನಿ. ಈ ರಾತ್ರಿ ಬಾತ್ರೂಮ್ ಹೋಗೋದೆಲ್ಲ ನನ್ನಿಂದ ಆಗಲ್ಲಪ್ಪ. ಅಮ್ಮ ನನಗೇನಾದರೂ ಸ್ವಲ್ಪ ಹೊಟ್ಟೆ ಕೊಡು ಸಾಕು. ಹೌದು, ನನಗೂ ಕೂಡ ಈ ರೀತಿ ಸಮಸ್ಯೆ ಏನೂ ಬೇಡ ಅಮ್ಮ, ನಾನು ಕೂಡ ಇನ್ನು ಮುಂದೆ ಸ್ವಲ್ಪನೇ ತಿಂತೀನಮ್ಮ. ಅಮ್ಮಯ್ಯ, ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು. ಮಕ್ಕಳಿಗೆ ಬುದ್ಧಿ ಜೊತೆ ಭಯನೂ ಬಂದಿದೆ. ಬುದ್ಧಿ ಬಂದಿದ್ದು ಅವರಿಗೆ, ನನಗಂತೂ ನೆನೆ ರಾತ್ರಿ ಚಳಿ ಜ್ವರನೇ ಬಂದ್ಬಿಡ್ತು. ಅದನ್ನು ಕೇಳಿ ಎಲ್ಲರೂ ನಗಾಡ್ತಾ ಇದ್ರು. ಹಾಗೆ ಆ ದಿನದಿಂದ ಮಕ್ಕಳಿಬ್ರು ಜಾಸ್ತಿ ತಿನ್ನೋದನ್ನ ಬಿಟ್ಬಿಟ್ರು. ಅದನ್ನ ನೋಡಿ ಹೆತ್ತವರು ಕೂಡ ತುಂಬಾನೇ ಸಂತೋಷಪಟ್ರು.